ಇನ್ನು ಪ್ರಜ್ವಲ್ ರೇವಣ್ಣಗೆ ನ್ಯಾಯಾಧೀಶರು ಪ್ರಶ್ನೆಯನ್ನ ಕೇಳಿದ್ದಾರೆ. ನಿಮ್ಮ ಹೆಸರೇನು ಅಂತ ಜಡ್ಜ್ ಕೆಎನ್ ಶಿವಕುಮಾರ್ ಪ್ರಜ್ವಲ್ ರೇವಣ್ಣಗೆ ಕೇಳಿದ್ದಾರೆ. ಜಡ್ಜ್ ಪ್ರಶ್ನೆಗೆ ನನ್ನ ಹೆಸರು ಪ್ರಜ್ವಲ್ ಎಂದು ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನು ಎಲ್ಲಿ ಅರೆಸ್ಟ್ ಮಾಡಿದ್ರು ಅಂತ ಜಡ್ಜ್ ಕೇಳ್ತಾರೆ. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಬಂಧಿಸಲಾಗಿದೆ. ಹೌದು, ತಂದೆಗೆ ವಕೀಲರಿಗೆ ಮಾಹಿತಿಯನ್ನ ಕೊಟ್ಟಿದ್ದೀವಿ ಅಂತ ಪ್ರಜ್ವಲ್ ಹೇಳ್ತಾರೆ. ಈ ಸಂದರ್ಭ ಅಂದ್ರೆ ಜಡ್ಜ್ ಕೇಳಿದಂತಹ ಪ್ರಶ್ನೆಗಳೇನೇನಂದ್ರೆ ಪ್ರಜ್ವಲ್ ರೇವಣ್ಣಗೆ ನ್ಯಾಯಾಧೀಶರು ಪ್ರಶ್ನೆಗಳನ್ನ ಹಾಕ್ತಾರೆ. ಆರಂಭದಿಂದಲೇ ನಿಮ್ಮ ಹೆಸರೇನು ಅಲ್ಲಿಂದ ಶುರುವಾಗುತ್ತೆ ಪ್ರಶ್ನೆ. ನಿಮ್ಮ ಹೆಸರೇನು ಅಂತ ಜಡ್ಜ್ ಕೇಳಿದಂತಹ ಪ್ರಶ್ನೆಗೆ ಪ್ರಜ್ವಲ್ ರೇವಣ್ಣ ಉತ್ತರ ಕೊಡ್ತಾರೆ. ನನ್ನ ಹೆಸರು ಪ್ರಜ್ವಲ್ ಅಂತ ಜಡ್ಜ್ ಮುಂದೆ ಪ್ರಜ್ವಲ್ ರೇವಣ್ಣ ಉತ್ತರವನ್ನ ಕೊಡ್ತಾರೆ. ಅದಾದ ನಂತರ ಎಲ್ಲಿ ನಿಮ್ಮನ್ನ ಬಂಧಿಸಲಾಗಿದೆ ಮುಂದಿನ ಪ್ರಶ್ನೆಯನ್ನ ಕೇಳಲಾಗತ್ತೆ. ಎಷ್ಟೊತ್ತಿಗೆ ಅರೆಸ್ಟ್ ಮಾಡಲಾಯಿತು, ಹೇಗೆ ಅರೆಸ್ಟ್ ಮಾಡಲಾಯಿತು, ಇದೆಲ್ಲ ಡೀಟೇಲ್ಸ್ ಅನ್ನ ಕೇಳ್ತಾರೆ. ಜಡ್ಜ್ ಪ್ರಶ್ನೆಗೆ ಪ್ರಜ್ವಲ್ ರೇವಣ್ಣ ಉತ್ತರವನ್ನ ಕೊಡ್ತಾ ಹೋಗ್ತಾ ಇದ್ದಾರೆ. ಪ್ರಜ್ವಲ್ ಮೇಲೆ ಅತ್ಯಾಚಾರದ ಆರೋಪವಿದೆ. ಪ್ರಜ್ವಲ್ ಮೇಲೆ ಇರುವಂತಹ ಆರೋಪ ಅತ್ಯಾಚಾರದ ಆರೋಪ. ಹೊಳೆನರಸೀಪುರದ ಕೇಸನ್ನ ಎಸ್ಪಿಪಿ ಉಲ್ಲೇಖ ಮಾಡ್ತಾರೆ. ಈತನನ್ನ ವಿಕೃತ ಕಾಮಿ ಎನ್ನಬಹುದು ಅಂತ ಎಸ್ಪಿಪಿ ಅಶೋಕ್ ನಾಯಕ್ ವಾದ ಮಂಡನೆ ಮಾಡ್ತಾ ಇದ್ದಾರೆ ಎಸ್ಐಟಿ ಕಡೆಯಿಂದ. ಎಸ್ಪಿಪಿ ಅಶೋಕ್ ನಾಯಕ್ ವಾದ ಮಂಡನೆಯ ಸಂದರ್ಭ ಇವರನ್ನ ವಿಕೃತ ಕಾಮಿ ಅನ್ನಬಹುದು, ಇವರ ಮೇಲೆ ಅತ್ಯಾಚಾರದ ಆರೋಪ ಇದೆ ಅಂತ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಸ್ಐಟಿ ಕಡೆಯಿಂದ ಎಸ್ಪಿಪಿ ಈ ಒಂದು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಎಸ್ಪಿಪಿ ಅಶೋಕ್ ನಾಯಕ್ ವಾದ ಮಂಡನೆ ಮಾಡುವ ಸಂದರ್ಭದಲ್ಲಿ ಇವರ ಮೇಲೆ ಅತ್ಯಾಚಾರದ ಆರೋಪ ಇದೆ, ಈತನನ್ನ ವಿಕೃತ ಕಾಮಿ ಎನ್ನಬಹುದು ಅಂತ ಎಸ್ಪಿಪಿ ಅಶೋಕ್ ನಾಯಕ್ ವಾದ ಮಂಡನೆಯ ಸಂದರ್ಭ ಹೇಳ್ತಾರೆ. ಅಂದ್ರೆ ಈ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಶ್ಲೀಲ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಹೊಳೆನರಸೀಪುರದ ಕೇಸ್ ಸಂತ್ರಸ್ತೆಯ ವಿಚಾರವನ್ನ ಪ್ರಸ್ತಾಪಿಸಿ ಇಲ್ಲಿ ಪ್ರಜ್ವಲ್ ಮೇಲೆ ಇರೋದು ಅತ್ಯಾಚಾರದ ಗಂಭೀರ ಆರೋಪ, ಈತನನ್ನ ವಿಕೃತ ಕಾಮಿ ಎನ್ನಬಹುದು ಅಂತ ಇಲ್ಲಿ ಎಸ್ಪಿಪಿ ಅಶೋಕ್ ನಾಯಕ್ ವಾದ ಮಂಡನೆಯ ಸಂದರ್ಭ ಹೇಳ್ತಾರೆ. ಅಂದ್ರೆ ಪೆನ್ ಡ್ರೈವ್ ವಿಚಾರ ವಿವಾದ ಆದ ಸಂದರ್ಭದಿಂದಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಇರುವಂತಹ ಆರೋಪ ಅತ್ಯಾಚಾರ ಜೊತೆಗೆ ವಿಕೃತ ನಡವಳಿಕೆಯ ಒಂದು ಗಂಭೀರ ಆರೋಪ ಕೇಳಿ ಬಂದಿತ್ತು. ಇದೀಗ ಜಡ್ಜ್ ಮುಂದೆ ಈ ಸಂದರ್ಭ ಪ್ರಜ್ವಲ್ ರೇವಣ್ಣ ಅಳಲು ತೋಡ್ಕೊಳ್ತಾರೆ. ಶೌಚಾಲಯ ವಾಸನೆ ಇದೆ ಅಂತ ಪ್ರಜ್ವಲ್ ಹೇಳಿಕೆಯನ್ನ ಕೊಟ್ಟರಂತೆ. ಕೊಠಡಿ ಕ್ಲೀನ್ ಇರಲಿಲ್ಲ, ಎಸ್ಐಟಿ ವಶಕ್ಕೆ ತೆಗೆದುಕೊಂಡ ನಂತರ ಅವ್ರನ್ನ ಇರಿಸಿದಂತಹ ಕೊಠಡಿ ಕ್ಲೀನ್ ಇರಲಿಲ್ಲ, ಶೌಚಾಲಯ ವಾಸನೆ ಇತ್ತು, ಬೇರೆ ಯಾವುದೇ ಟಾರ್ಚರ್ ಇಲ್ಲ ಎಸ್ಐಟಿ ಕಡೆಯಿಂದ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಅಂದ್ರೆ ಏನಾದ್ರು ತೊಂದರೆ ಆಯ್ತಾ ಬಂಧನದ ಸಂದರ್ಭ ಅಂತ ಜಡ್ಜ್ ಕೇಳಿದಂತಹ ಪ್ರಶ್ನೆ ಅನ್ಸುತ್ತೆ. ಆಗ ಜಡ್ಜ್ ಮುಂದೆ ಅಳಲು ತೋಡ್ಕೊಳ್ತಾರೆ ಪ್ರಜ್ವಲ್ ರೇವಣ್ಣ. ಅಂದ್ರೆ ಅವ್ರನ್ನ ಇರಿಸಿದಂತಹ ಕೊಠಡಿ ಇದೆಯಲ್ಲ ಅದಷ್ಟು ಕ್ಲೀನ್ ಇರಲಿಲ್ಲ, ಶೌಚಾಲಯ ವಾಸನೆ ಬರ್ತಾ ಇತ್ತು ಅಂತ, ಕೊಠಡಿ ಕ್ಲೀನ್ ಇರಲಿಲ್ಲ ಅಂತ ಪ್ರಜ್ವಲ್ ಜಡ್ಜ್ ಮುಂದೆ ಹೇಳಿದ್ದಾರೆ. ಬೇರೇನೂ ತೊಂದರೆ ಮಾಡಿಲ್ಲ ಎಸ್ಐಟಿ ಅವರು ಅಂತ, ಯಾವುದೇ ಟಾರ್ಚರ್ ಇಲ್ಲ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಲೈಂಗಿಕ ದೌರ್ಜನ್ಯ ಆರೋಪ ಎದುರಿಸ್ತಾ ಇರುವಂತಹ ಪ್ರಜ್ವಲ್ ರೇವಣ್ಣ ಅವ್ರನ್ನ ಎಸ್ಐಟಿ ವಶಕ್ಕೆ ಪಡೆದ ಸಂದರ್ಭ, ಬಂಧನಕ್ಕೊಳಪಡಿಸಿದ ಸಂದರ್ಭ ಅವ್ರನ್ನ ಇರಿಸಿದಂತಹ ಕೊಠಡಿಯಲ್ಲಿ ಸರಿಯಾದಂತಹ ಶುಚಿತ್ವ ಇರಲಿಲ್ಲ ಅಂತ ಪ್ರಜ್ವಲ್ ರೇವಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಡ್ಜ್ ಮುಂದೆ. 34 ದಿನಗಳ ಕಾಲ ವಿದೇಶದಲ್ಲಿದ್ದು ಅದಾದ ನಂತರ ಬೆಂಗಳೂರಿಗೆ ಮರಳಿದ ಸಂದರ್ಭ ಅವರನ್ನು ನೇರವಾಗಿ ವಶಕ್ಕೆ ಪಡ್ಕೊಳ್ತು ಎಸ್ಐಟಿ, ಬಂಧನಕ್ಕೊಳಪಡಿಸಿತು. ಆ ಸಂದರ್ಭ ಅವರ ಇರಿಸಿದಂತಹ ಕೊಠಡಿಯಲ್ಲಿ ಯಾವುದೇ ಶುಚಿತ್ವ ಇರಲಿಲ್ಲ ಅಂತ ಜಡ್ಜ್ ಮುಂದೆ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಈತ ಎಸ್ಪಿಪಿ ವಾದ ಮಂಡನೆಯ ಸಂದರ್ಭ ಪ್ರಜ್ವಲ್ ರೇವಣ್ಣ ವಿರುದ್ಧ ಇರುವಂತದ್ದು ಅತ್ಯಾಚಾರದಂತಹ ಗಂಭೀರ ಆರೋಪ, ಒಂದು ರೀತಿಯಲ್ಲಿ ಇವರನ್ನ ವಿಕೃತ ಕಾಮಿ ಅನ್ನಬಹುದು ಅಂತಲೂ ಕೂಡ ಎಸ್ಪಿಪಿ ವಾದ ಮಂಡನೆಯ ಸಂದರ್ಭದಲ್ಲಿ ಹೇಳಿದ್ದಾರೆ. ಅಂದರೆ ಈ ಅಶ್ಲೀಲ ವಿಡಿಯೋ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಆ ರೀತಿಯ ನಡವಳಿಕೆಯನ್ನ ಪ್ರಜ್ವಲ್ ತೋರಿದ್ದಾರೆ ಅನ್ನುವಂಥದ್ದು ಇಲ್ಲಿ ಎಸ್ಪಿಪಿ ವಾದ. ಜೊತೆಗೆ 2 ಡೈರಿಗಳನ್ನು ಸಲ್ಲಿಕೆ ಮಾಡಲಾಗಿದೆ. ಅದರಲ್ಲಿ ವಿಸ್ತೃತವಾದಂತಹ ವರದಿ, ಅಂದರೆ ಈ ಕೇಸ್ಗಳು 2 ಕೇಸ್ಗಳು, ಹೊಳೆನರಸೀಪುರ ಕೇಸ್ ಮತ್ತು ಹಾಸನದ ಕೇಸ್, 2 ಕೇಸ್ಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಸಮಗ್ರ ವಿವರವನ್ನು ಅದರಲ್ಲಿ ಉಲ್ಲೇಖ ಮಾಡಲಾಗಿದ್ದು, ಯಾವ ಕಾರಣಕ್ಕೆ ಈ ಕೇಸ್ಗಳಲ್ಲಿ ಪ್ರಜ್ವಲ್ ಇನ್ನೂ ಹೆಚ್ಚಿನ ವಿಚಾರಣೆ ತಮ್ಮ ವಶಕ್ಕೆ ನೀಡಬೇಕಾದಂತಹ ಅನಿವಾರ್ಯತೆ ಇದೆ ಅನ್ನುವಂಥದ್ದು ಇಲ್ಲಿ ಎಸ್ಐಟಿ ಮನವರಿಕೆ ಮಾಡಿಕೊಡುವಂತಹ ಕೆಲಸ ಮಾಡ್ತಾ ಇದೆ. ಎಸ್ಐಟಿ ಪರ ಎಸ್ಪಿಪಿ ಅಶೋಕ್ ನಾಯಕ್ ವಾದ ಮಂಡನೆ ಮಾಡಿದ್ದಾರೆ. ಎಸ್ಐಟಿ ಪರ ವಾದ ಮಂಡನೆ ಮಾಡ್ತಾ ಇರೋದು ಎಸ್ಪಿಪಿ ಅಶೋಕ್ ನಾಯಕ್ ವಾಟ್ಸ್ಆಪ್ ಕಾಲ್ ಮಾಡಿ ಬಟ್ಟೆ ಬಿಚ್ಚುವಂತೆ ಕೇಳಿದ್ದಾನೆ. ಅಂದ್ರೆ ಇಲ್ಲಿ ವಿಡಿಯೋ ಕಾಲ್ಗೆ ಸಂಬಂಧಪಟ್ಟಂತೆ ಹೇಳಿದ ಸಂದರ್ಭ ಸ್ಟೋರಿ ಹೇಳ್ಬಿಡಿ, ಕಸ್ಟಡಿ ಬಂಧನದ ಕಾರಣ ಅಷ್ಟೇ ಹೇಳಿ ಅಂತ ಜಡ್ಜ್ ಹೇಳ್ತಾರೆ. ವಿಡಿಯೋ ವೈರಲ್ ಆದ ತಕ್ಷಣ ಆದ್ಮೇಲೆ ದೇಶ ಬಿಟ್ಟು ಹೋಗಿದ್ದ, ಈತನನ್ನ ಬಂಧಿಸಿ ತನಿಖೆಗೊಳಪಡಿಸಿದ್ರೆ ಸತ್ಯ ತಿಳಿಯಲಿದೆ. ಇನ್ನು ಹಲವರು ಸಂತ್ರಸ್ತೆಯರು ಇದ್ದು ತುಂಬಾ ಜನ ಮುಂದೆ ಬರಬೇಕಾಗಿದೆ ಅಂತ ಇಲ್ಲಿ ಎಸ್ಪಿಪಿ ವಾದ ಮಂಡನೆ ಮಾಡ್ತಾರೆ. ಹೊರದೇಶಕ್ಕೆ ಹೋಗೋದ್ರಲ್ಲಿ ಹಲವರ ಪಾತ್ರ ಇದೆ,
ಅವರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅಂತ ಇಲ್ಲಿ ಎಸ್ಪಿಪಿ ಅಭಿಪ್ರಾಯ ಪಡ್ತಾರೆ, ವಾದ ಮಂಡಿಸ್ತಾರೆ. ಎಸ್ಐಟಿ ಪರ ಎಸ್ಪಿಪಿ ಅಶೋಕ್ ನಾಯ್ಕ್ ವಾದ ಮಂಡನೆಯ ಸಂದರ್ಭ ಹಲವು ವಿಚಾರಗಳನ್ನ ಹೇಳ್ತಾರೆ. ವಾಟ್ಸ್ಆಪ್ ಕಾಲ್ ಮಾಡಿ ಅಶ್ಲೀಲವಾಗಿ ಅಸಭ್ಯವಾಗಿ ವರ್ತಿಸಿದ್ದಾರೆ ಅಂತ. ಇನ್ನು ಹೊರದೇಶಕ್ಕೆ ಹೋಗೋದರಲ್ಲಿ ಹಲವರ ಪಾತ್ರ ಇದೆ, ಅವರ ಬಗ್ಗೆಯೂ ಕೂಡ ತನಿಖೆ ಮಾಡೋದಕ್ಕೆ ಬಂಧನ ಅಗತ್ಯವಿದೆ ಅಂತ ಇಲ್ಲಿ ಎಸ್ಐಟಿ ಪರ ವಕೀಲರು ಎಸ್ಪಿಪಿ ವಾದ ಮಂಡಿಸ್ತಾ ಇದ್ದಾರೆ. ವಿಡಿಯೋ ವೈರಲ್ ನಂತರ ಮಹಿಳೆಯರು ಈಗ ಸಂಕಷ್ಟದಲ್ಲಿದ್ದಾರೆ. ಮಹಿಳೆಯರ ಪತಿಯರು ಸಂಶಯದಿಂದ ಅವರನ್ನ ನೋಡ್ತಾ ಇದ್ದಾರೆ. ಸಂತ್ರಸ್ತೆಯರು ಸಂಕಷ್ಟದಲ್ಲಿದ್ದಾರೆ ಅಂತ ಎಸ್ಪಿಪಿ ಅಶೋಕ್ ನಾಯ್ಕ್ ವಾದ ಮಂಡನೆಯ ಸಂದರ್ಭ ಈ ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ಯಾರು ಈ ವಿಡಿಯೋದಲ್ಲಿದ್ದಂತಹ ಸಂತ್ರಸ್ತೆಯರ ಪತಿಯರು ಅವರನ್ನ ಅನುಮಾನದಿಂದ ನೋಡ್ತಾ ಇದ್ದಾರೆ. ಈ ವಿಡಿಯೋ ಪೆನ್ ಡ್ರೈವ್ ಹಂಚಿಕೆ ಆದ ನಂತರದಿಂದ, ಅಶ್ಲೀಲ ವಿಡಿಯೋಗಳು ಹೊರಬಂದ ನಂತರದಿಂದ. ಹಾಗಾಗಿ ಇಲ್ಲಿ ಸಂತ್ರಸ್ತೆಯರ ಕಷ್ಟವನ್ನ ಕೂಡ ಗಮನಿಸಬೇಕಾಗಿದೆ. ವಿಡಿಯೋ ವೈರಲ್ ಆದ ನಂತರ ಮಹಿಳೆಯರು ಸಂಕಷ್ಟದಲ್ಲಿದ್ದಾರೆ. ಮನೆಯಲ್ಲಿ ಅನುಮಾನದಿಂದ ಅವರನ್ನು ನೋಡ್ತಾ ಇದ್ದಾರೆ. ಸಂತ್ರಸ್ತೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಆದ್ರೆ ಈತ ಈ ರೀತಿ ವರ್ತಿಸೋದು ಇವರ ಹವ್ಯಾಸ. ಇತರೆ ಮನೆಗೆಲಸದವರು ಕೂಡ ಆಕೆಗೆ ಎಚ್ಚರಿಸಿದ್ದರು. ಚುನಾವಣೆಗೂ ಮುನ್ನ ಅಶ್ಲೀಲ ದೃಶ್ಯ ವೈರಲ್ ಆಗಿದೆ. ಈ ಕೇಸ್ನಲ್ಲಿ 100ಕ್ಕೂ ಹೆಚ್ಚು ಸಂತ್ರಸ್ತೆಯರಿದ್ದಾರೆ. ಚುನಾವಣೆಗೆ ಮುನ್ನ ಈ ಅಶ್ಲೀಲ ದೃಶ್ಯಗಳು ವೈರಲ್ ಆಗಿವೆ. ಈ ಕೇಸ್ನಲ್ಲಿ 100ಕ್ಕೂ ಹೆಚ್ಚು ಸಂತ್ರಸ್ತೆಯರಿದ್ದಾರೆ. ಮಾಧ್ಯಮದಲ್ಲಿ ಪ್ರಸಾರ ಮಾಡದಂತೆ ತಡೆ ತಂದಿದ್ದರು ಅಂತ ಎಸ್ಪಿಪಿ ಅಶೋಕ್ ನಾಯ್ಕ್ ವಾದ ಮಂಡನೆಯ ಸಂದರ್ಭ ಹೇಳಿದ್ದಾರೆ. ಅಂದ್ರೆ ಈ ಪ್ರಕರಣ ಎಷ್ಟು ಗಂಭೀರ ಪ್ರಕರಣ ಅನ್ನೋದನ್ನ ಇಲ್ಲಿ ಮನವರಿಕೆ ಮಾಡಿಕೊಡುವಂತಹ ನಿಟ್ಟಿನಲ್ಲಿ ಎಸ್ಪಿಪಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇನ್ನು ತನ್ನದೇ ಲೈಂಗಿಕ ದೃಶ್ಯವನ್ನ ಚಿತ್ರೀಕರಿಸಿದ್ದಾನೆ, ತನಿಖೆ ಆಗಬೇಕಾಗಿದೆ. ಮೊಬೈಲ್ ವಶಕ್ಕೆ ಪಡೆದು ಅದರಲ್ಲಿನ ವಿಡಿಯೋವನ್ನ ಪಡಿಬೇಕಾಗಿದೆ. ಎಸ್ಐಟಿ ಪರ ಎಸ್ಪಿಪಿ ಅಶೋಕ್ ನಾಯ್ಕ್ ವಾದ ಮಂಡನೆಯ ಸಂದರ್ಭ ಈ ವಿಚಾರವನ್ನ ಹೇಳ್ತಾ ಇದ್ದಾರೆ. ಡ್ರೈವರ್ನಿಂದ ಮೊಬೈಲ್ ಮಾತ್ರ ರಿಕವರಿ ಮಾಡಲಾಗಿರೋದು, ಇನ್ನಷ್ಟು ವಿಡಿಯೋಗಳನ್ನ ರಿಕವರಿ ಮಾಡ್ಕೋಬೇಕಾಗಿದೆ. ಇದನ್ನ ಮೊಬೈಲ್ನಲ್ಲಿ ಲಾಕ್ ಸಿಸ್ಟಮ್ ಇದೆ. ಇನ್ನು ಇವನು ಮತ್ತೆ ಇನ್ನೊಬ್ಬನ ಫೇಸ್ ಲಾಕ್ ಇದೆ. ಈತನ ಮೊಬೈಲ್ನಲ್ಲಿ ಲಾಕ್ ಸಿಸ್ಟಮ್ ಇದೆ. ಇವೆಲ್ಲವನ್ನ ಕೂಡ ತನಿಖೆ ನಡೆಸಬೇಕಿದೆ ಅಂತ ಎಸ್ಪಿಪಿ ಈ ಸಂದರ್ಭ ಹೇಳಿದ್ದಾರೆ. ಇನ್ನು ತನ್ನದೇ ಲೈಂಗಿಕ ದೃಶ್ಯವನ್ನ ಈತ ಚಿತ್ರೀಕರಣ ಮಾಡಿಕೊಂಡಿದ್ದಾನೆ. ಈ ಬಗ್ಗೆ ತನಿಖೆ ಆಗಬೇಕಾಗಿದೆ. ಅದ್ರ ಜೊತೆಗೆ ಈತನ ಮೊಬೈಲ್ ಇದೆಯಲ್ಲ, ಅದನ್ನ ವಶಕ್ಕೆ ಪಡೆದು ಅದರಲ್ಲಿರುವಂತಹ ವಿಡಿಯೋವನ್ನ ಪಡಿಬೇಕಾಗಿದೆ. ಆ ವಿಡಿಯೋವನ್ನ ಪಡಿಬೇಕು ಅಂತಂದ್ರೆ ಇನ್ನೂ ಹೆಚ್ಚಿನ ವಿಚಾರಣೆ ಅಗತ್ಯವಿದೆ. ಜೊತೆಗೆ ಫೇಸ್ ಲಾಕ್ ಸಿಸ್ಟಮ್ ಅನ್ನ ಕೂಡ ಈತ ಮಾಡ್ಕೊಂಡಿದ್ದಾನೆ. ಈತ ಮತ್ತೆ ಇನ್ನೊಬ್ಬರ ಫೇಸ್ ಲಾಕ್ ಇದೆ. ಇದರಲ್ಲಿ ಡ್ರೈವರ್ನಿಂದ ಮೊಬೈಲ್ ಮಾತ್ರ ರಿಕವರಿ ಮಾಡಿಕೊಳ್ಳಲಾಗಿರೋದು. ಇನ್ನಷ್ಟು ವಿಡಿಯೋಗಳು ಈತನಿಂದ ಪಡ್ಕೋಬೇಕಾಗಿದೆ. ಇನ್ನೂ ಹೆಚ್ಚಿನ ಸಂತ್ರಸ್ತರಿರುವಂತಹ ಸಾಧ್ಯತೆ ಇದೆ. ಮೊಬೈಲ್ನಲ್ಲಿ ಲಾಕ್ ಸಿಸ್ಟಮ್ ಇದೆ ಈತಂದು. ಈತ ಮತ್ತೆ ಇನ್ನೊಬ್ಬನ ಫೇಸ್ ಲಾಕ್ ಸಿಸ್ಟಮ್ ಅಳವಡಿಸಿಕೊಂಡಿದ್ದಾರೆ. ಅದನ್ನ ಸರಿ ಮಾಡ್ಕೋಬೇಕಾಗಿದೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ಪಡೆದು ದೇಶ ಬಿಟ್ಟಿದ್ದಾನೆ ಅಂತ ಎಸ್ಐಟಿ ಪರ ಎಸ್ಪಿಪಿ ಅಶೋಕ್ ನಾಯ್ಕ್ ವಾದ ಮಂಡನೆಯ ಸಂದರ್ಭ ಹೇಳಿದ್ದಾರೆ. ಇನ್ನು ಎಸ್ಪಿಪಿಯನ್ನೇ ನೋಡ್ತಾ ನಿಂತಿದ್ದು ಈ ಸಂದರ್ಭ ಪ್ರಜ್ವಲ್ ವಾದ ಮಂಡನೆಯ ಸಂದರ್ಭ. ಎಸ್ಪಿಪಿ ವಾದ ಮಂಡನೆ ಮಾಡುವಾಗ ಇನ್ನು ಈ ಸಂದರ್ಭ ದೇಶ ತೊರೆಯುವಾಗ ಎಫ್ಐಆರ್ ಆಗಿತ್ತಾ ಅಂತ ಜಡ್ಜ್ ಪ್ರಶ್ನೆ ಮಾಡ್ತಾರೆ. ಇಲ್ಲ, ಹೋದ್ಮೇಲೆ ಎಸ್ಐಟಿ ರಚನೆ ಆಯ್ತು ಅಂತ ಎಸ್ಐಟಿ ಪರ ವಕೀಲರು ಅಶೋಕ್ ನಾಯ್ಕ್ ವಾದ ಮಂಡನೆಯ ಸಂದರ್ಭ ಹೇಳ್ತಾರೆ. ಅಂದ್ರೆ ಹೋಗೋಕ್ಕಿಂತ ಮುಂಚೆ ಎಫ್ಐಆರ್ ಆಗಿತ್ತಾ? ಆಗ ಇಲ್ಲ, ದೇಶ ಬಿಟ್ಟು ಹೋದ್ಮೇಲೆ ಎಫ್ಐಆರ್ ಆಗಿರೋದು. ರಾಜತಾಂತ್ರಿಕ ಪಾಸ್ಪೋರ್ಟ್ ಪಡೆದು ದೇಶ ತೊರೆದಿದ್ದಾರೆ ಅಂತ ಎಸ್ಐಟಿ ಪರ ವಕೀಲರು ವಾದ ಮಂಡಿಸಿದ ಸಂದರ್ಭ ಜಡ್ಜ್ ಪ್ರಶ್ನೆ ಕೇಳ್ತಾರೆ. ಅಂದ್ರೆ ಹೋಗೋಕ್ಕಿಂತ ಮುಂಚೆನೇ ಎಫ್ಐಆರ್ ಆಗಿತ್ತಾ ಹಾಗಾದ್ರೆ ಅಂತ? ಇಲ್ಲ, ಆಮೇಲೆ ಆಗಿರೋದು ಅಂತ ಹೇಳ್ತಾರೆ. ಇದಕ್ಕೆ ಎಸ್ಪಿಪಿ ವಾದ ಮಂಡನೆ ಮಾಡುವಾಗ ಪ್ರಜ್ವಲ್ ಎಸ್ಪಿಪಿ ಮುಖವನ್ನೇ ನೋಡ್ತಾ ನಿಂತಿದ್ದಾರೆ ಕೋರ್ಟ್ ಹಾಲ್ನಲ್ಲಿ. ಅದಕ್ಕೂ ಮುಂಚೆ ತಮ್ಮ ಅಳಲು ತೋಡ್ಕೊಂಡಿದ್ರು ಪ್ರಜ್ವಲ್. ಶೌಚಾಲಯ ಕ್ಲೀನ್ ಇಲ್ಲ, ಇರಿಸಿರೋ ಕೊಠಡಿ ಕ್ಲೀನ್ ಇಲ್ಲ ಅಂತ. ಅದಕ್ಕೆ ಮುಂಚೆ ಜಡ್ಜ್ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ರು. ಹೆಸರೇನು, ಎಲ್ಲಿ ಬಂಧಿಸಲಾಯಿತು, ಎಷ್ಟೊತ್ತಿಗೆ ಬಂಧಿಸಲಾಯಿತು, ಹೇಗೆ ನಡೆಸ್ಕೊಂಡ್ರು, ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಹೋದ್ರು. ಅದಾದ ನಂತರ ಈಗ ಎಸ್ಐಟಿ ಪರ ಎಸ್ಪಿಪಿ ಅಶೋಕ್ ನಾಯ್ಕ್ ವಾದ ಮಂಡನೆಯ ಸಂದರ್ಭ ಹೇಳ್ತಾ ಇರೋದೇನಂತಂದ್ರೆ, ಇವರು ಮಾಡಿರುವಂತಹ ಕೆಲಸ ನಿಜಕ್ಕೂ ಕೂಡ ಒಪ್ಪಿಕೊಳ್ಳುವಂತಹ ವಿಚಾರ ಅಲ್ಲ. ತಪ್ಪಿಸಿಕೊಂಡು ಹೋಗಲೆಂದೇ ದೇಶ ಬಿಟ್ಟು ಹೋಗಿದ್ದನು. ಎಸ್ಐಟಿ ಪರ ಎಸ್ಪಿಪಿ ಅಶೋಕ್ ನಾಯ್ಕ್ ವಾದ ಮಂಡಿಸ್ತಾರೆ. ವಾದ ಮಂಡನೆಯ ಸಂದರ್ಭ ಇದು ತಪ್ಪಿಸಿಕೊಂಡು ಹೋಗೋ ಉದ್ದೇಶದಲ್ಲೇ ಈ ರೀತಿ ಮಾಡಲಾಗಿದೆ. ವಕೀಲರು ಪ್ರವಾಸದಲ್ಲಿ ಇದ್ರು ಅಂತ ಹೇಳಿದರೆ ಹೊರತು ದೇಶ ತೊರೆದ ಬಗ್ಗೆ ಹೇಳಿರಲಿಲ್ಲ ಅಂತ ಎಸ್ಪಿಬಿ ವಾದ ಮಂಡನೆಯ ಸಂದರ್ಭ ಈ ವಿಚಾರವನ್ನ ಹೇಳ್ತಾರೆ. ವಿಮಾನ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಾನೆ. ವಿದೇಶದಲ್ಲೇ ಬಂಧನ ತಪ್ಪಿಸೋದಕ್ಕೆ ಈಗ ದೇಶಕ್ಕೆ ವಾಪಸ್. ಎಸ್ಐಟಿ ಪರ ಎಸ್ಪಿಪಿ ಅಶೋಕ್ ನಾಯ್ಕ್ ವಾದ ಮಂಡನೆ ಮಾಡಿದ ಸಂದರ್ಭ ತಪ್ಪಿಸಿಕೊಂಡು ಹೋಗಲೆಂದೇ ದೇಶ ಬಿಟ್ಟು ಹೋಗಿದ್ದನು. ಇನ್ನು ಎಸ್ಐಟಿ ಪರ ಎಸ್ಪಿಪಿ ಅಶೋಕ್ ನಾಯ್ಕ್ ವಾದ ಮಂಡನೆ ಮಾಡ್ತಾರೆ. ಈ ಸಂದರ್ಭ ವಿದೇಶದಲ್ಲೇ ಬಂಧನ ಮಾಡಬಹುದಿತ್ತು,
ಆದರೆ ಇಲ್ಲಿ ತಪ್ಪಿಸಿಕೊಂಡು ಹೋಗಬೇಕು ಅಂತಲೇ ದೇಶ ಬಿಟ್ಟು ಹೋಗಿದ್ದ. ಇನ್ನು ಈತ ದೇಶ ಬಿಟ್ಟು ಹೋಗಿದ್ದ ಅಂತ ಆತನ ಪರ ವಕೀಲರು ಹೇಳಿರಲಿಲ್ಲ. ಪ್ರವಾಸದಲ್ಲಿದ್ದಾನೆ ಅನ್ನುವಂತಹ ಮಾತನ್ನಷ್ಟೇ ಹೇಳ್ತಾ ಇದ್ರು. ವಕೀಲರು ಪ್ರವಾಸದಲ್ಲಿದ್ದಾರೆ ಅಂತ ಹೇಳಿದ್ದರೆ ಹೊರತು ದೇಶ ಬಿಟ್ಟು ಹೋಗಿದ್ದಾರೆ, ತಲೆಮರೆಸಿಕೊಂಡಿದ್ದಾರೆ ಅನ್ನುವಂತಹ ವಿಚಾರವನ್ನ ಹೇಳಿರಲಿಲ್ಲ, ದೇಶ ತೊರೆದ ಬಗ್ಗೆ ಹೇಳಿರಲಿಲ್ಲ ಅಂತ SPB ವಾದ ಮಂಡನೆ ಸಂದರ್ಭ ಹೇಳ್ತಾ ಇದ್ದಾರೆ. ವಿಮಾನ ಬುಕ್ ಮಾಡಿ ಆತ ಕ್ಯಾನ್ಸಲ್ ಮಾಡಿದ್ದಾನೆ. ಇನ್ನು ವಿದೇಶದಲ್ಲೇ ಬಂಧನ ತಪ್ಪಿಸೋದಕ್ಕೆ ಈಗ ದೇಶಕ್ಕೆ ವಾಪಸ್ ಬಂದಿರೋದು. ಯಾಕಂದ್ರೆ ಇಲ್ಲಿ ಬ್ಲೂ ಕಾರ್ನರ್ ನೋಟಿಸ್, SIT ನೋಟಿಸ್ ಅನ್ನೆಲ್ಲ ನೀಡಲಾಗಿತ್ತು. ಅದಾದ ನಂತರ ವಿದೇಶದಲ್ಲಿ ಬಂಧನದ ಭೀತಿ ಎದುರಾದ ಸಂದರ್ಭದಲ್ಲಷ್ಟೇ ಆತ ವಾಪಸ್ ಬಂದಿರೋದು. ತಪ್ಪಿಸಿಕೊಂಡು ಹೋಗಬೇಕು ಅಂತಲೇ ದೇಶ ಬಿಟ್ಟು ಆತ ಹೋಗಿದ್ದು. ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಯಾವಾಗ ಅವಕಾಶ ಇಲ್ಲ ಅಂತ ಗೊತ್ತಾಯಿತು, ಆಗ ಈತ ವಾಪಸ್ ಬಂದಿರೋದು ಅಂತ ಇಲ್ಲಿ SPP ಅಶೋಕ್ ನಾಯ್ಕ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. SPP ವಾದ ಮಂಡನೆ ಮಾಡುವ ಸಂದರ್ಭದಲ್ಲಿ SPP ಅವರನ್ನೇ ಪ್ರಜ್ವಲ್ ನೋಡ್ತಾ ನಿಂತಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬೆಂಗಳೂರಿನ 42ನೇ ACMM ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. ಆರೋಪಿ ಪ್ರಜ್ವಲ್ನನ್ನ ಕಸ್ಟಡಿಗೆ ಕೇಳಲಿದ್ದಾರೆ SIT. ಆ ನಿಟ್ಟಿನಲ್ಲಿ ಈಗ SPP ವಾದ ಮಂಡನೆ ಮಾಡ್ತಾ ಇರೋದು. SIT ಪರ SPP ಅಶೋಕ್ ನಾಯ್ಕ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇನ್ನು ಕೇಸ್ ಡೈರಿಯನ್ನು ಕೂಡ ಸಬ್ಮಿಟ್ ಮಾಡಲಾಗಿದೆ. ಅದನ್ನು ನ್ಯಾಯಾಧೀಶರು ಪರಿಶೀಲಿಸಿದ್ರು. ಅದಾದ ನಂತರ ಕೆಲ ಪ್ರಶ್ನೆಗಳನ್ನು ಪ್ರಜ್ವಲ್ಗೆ ಕೇಳಲಾಯಿತು. ಮತ್ತು ಯಾವೆಲ್ಲ ಆರೋಪಗಳಿದೆ ಈತನ ವಿರುದ್ಧ ಇರುವಂಥದ್ದು, ಎಷ್ಟು ಗಂಭೀರ ಆರೋಪ ಮತ್ತು ಇದು ಯಾವ ರೀತಿ ವಿಭಿನ್ನವಾದಂತಹ ಕೇಸ್ ಅನ್ನೋದನ್ನು ಇಲ್ಲಿ SPP ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಈ ಸಂದರ್ಭ. ಇನ್ನು ಆತ ದೇಶ ತೊರೆದ ವಿಚಾರವಾಗಿಯೂ ಕೂಡ ಈಗ ವಾಪಸ್ ಬಂದಿರೋದು ಏನಕ್ಕೆ ಅಂತಂದರೆ ತಪ್ಪೊಪ್ಪಿಕೊಂಡು ಅಥವಾ ಶರಣಾಗ್ತೀನಿ ಅಂತ ಬಂದಿರೋದಲ್ಲ, ಬದಲಿಗೆ ಆತ ವಿದೇಶದಲ್ಲಿ ಬಂಧನ ತಪ್ಪಿಸಿಕೊಳ್ಳೋದಕ್ಕೆ ಈಗ ದೇಶಕ್ಕೆ ವಾಪಸ್ ಆಗಿರೋದು. ದೇಶ ಬಿಟ್ಟು ಹೋಗಿರೋದೇ ಬಂಧನವನ್ನು ತಪ್ಪಿಸಿಕೊಳ್ಳೋದಕ್ಕೆ, ಪರಾರಿ ಆಗೋದಕ್ಕೆ ಅಂತ SIT ಪರ SPP ಅಶೋಕ್ ನಾಯ್ಕ್ ವಾದ ಮಂಡನೆ ಮಾಡಿದ್ದಾರೆ. ತಪ್ಪಿಸಿಕೊಂಡು ಹೋಗಲೆಂದೇ ದೇಶ ಬಿಟ್ಟು ಹೋಗಿದ್ದನು ಅಂತ ಇಲ್ಲಿ ಜಡ್ಜ್ ಎದುರು ಕೈಕಟ್ಟಿ ನಿಂತಿರುವಂತಹ ಪ್ರಜ್ವಲ್ ರೇವಣ್ಣ ಬಗ್ಗೆ SPP ವಾದ ಮಂಡನೆ ಮಾಡ್ತಾ ಇದ್ದಾರೆ. SIT ಪರವಾಗಿ ಪ್ರಜ್ವಲ್ ರೇವಣ್ಣ ಯಾಕೆ ವಶಕ್ಕೆ ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿ ವಾದ ಮಂಡನೆ ಆಗ್ತಾ ಇದೆ. ದೇಶ ತೊರೆದ ಬಗ್ಗೆ ಹೇಳಿರಲಿಲ್ಲ ಅಂತ, ವಿಮಾನ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಾನೆ ಅಂದರೆ ಅಲ್ಲೂ ಕೂಡ ಅಷ್ಟೇ ದೇಶ ವಾಪಸ್ ಬರುವಂತಹ ಯಾವ ಆಲೋಚನೆ ಇರಲಿಲ್ಲ. ವಿದೇಶದಲ್ಲಿ ಬಂಧನ ಆಗತ್ತಲ್ವಾ ಅಂತ ಈಗ ದೇಶಕ್ಕೆ ವಾಪಸ್ ಆಗಿರೋದು ಅಂತ SIT ಪರ SPP ಅಶೋಕ್ ನಾಯ್ಕ್ ವಾದ ಮಂಡಿಸಿದ್ದಾರೆ. ಇನ್ನು ಪ್ರಜ್ವಲ್ ರೇವಣ್ಣಗೆ ಈ ಸಂದರ್ಭ ನ್ಯಾಯಾಧೀಶರು ಪ್ರಶ್ನೆಗಳನ್ನು ಹಾಕಿದ್ದಾರೆ, ಕೆಲ ಪ್ರಶ್ನೆಗಳನ್ನು ಕೇಳಿದ್ದಾರೆ. ನಿಮ್ಮ ಹೆಸರೇನು ಅಂತ ಜಡ್ಜ್ ಕೇಳಿದ್ದಾರೆ. ಈ ಸಂದರ್ಭ ನಿಮ್ಮ ಹೆಸರೇನು ಅಂತ ಕೇಳಿದ್ದಕ್ಕೆ ನನ್ನ ಹೆಸರು ಪ್ರಜ್ವಲ್ ಅಂತ ಉತ್ತರವನ್ನು ಕೊಟ್ಟಿದ್ದಾರೆ ಜಡ್ಜ್ ಪ್ರಶ್ನೆಗೆ. ಎಲ್ಲಿ ಬಂಧಿಸಲಾಯಿತು? ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಬಂಧಿಸಲಾಯಿತು ಅಂತ. ಬಂಧಿಸಿ ಸಮಂಜಸವಾದ ತನಿಖೆ ನಡೆಸೋದಕ್ಕೆ ಅವಕಾಶವಿದೆ. SIT ಪರ SPP ಅಶೋಕ್ ನಾಯಕ್ ಈ ವಾದ ಮಂಡನೆ ಮಾಡಿದ್ದಾರೆ. ಬಂಧಿಸಿ ಸಮಂಜಸವಾದಂತಹ ವಿಚಾರಣೆ ನಡೆಸೋದಕ್ಕೆ ಅವಕಾಶ ಇದೆ, ಗ್ಲೋಬಲ್ ನ್ಯೂಸ್ ಆಗಿದೆ ಅಂತ SPB ವಾದ ಮಂಡನೆ ಮಾಡ್ತಿದ್ದಾರೆ. SPP ವಾದ ಮಂಡನೆಯ ಸಂದರ್ಭ ಅದೆಲ್ಲ ವಿಚಾರ ಬೇಡ, ನಿಮ್ಮ ಮನವಿ ಏನು ಅಷ್ಟು ಹೇಳಿ ಸಾಕು ಅಂತ ಜಡ್ಜ್ ನೇರವಾದ ಪ್ರಶ್ನೆಯನ್ನ ಕೇಳ್ತಾರೆ. SIT ಕಸ್ಟಡಿಗೆ ನೀಡೋದಕ್ಕೆ ಮನವಿ ಮಾಡ್ತೀನಿ ಅಂತ SPP ಈ ಸಂದರ್ಭ ಹೇಳ್ತಾರೆ. ಬಂಧಿಸಿ ಸಮಂಜಸವಾದಂತಹ ಪ್ರಶ್ನೆಯನ್ನ ಕೇಳೋದಕ್ಕೆ, ತನಿಖೆ ನಡೆಸೋದಕ್ಕೆ ಅವಕಾಶ ಇದೆ ಅಂತ SPP ಹೇಳ್ತಾರೆ.